ವೃಷಭರಾಶಿಯವರೇ, ನಿಮ್ಮ ಮನಸ್ಸು ಯಾವಾಗಲೂ ಒಂದು ಗಟ್ಟಿ ಬಂಡೆಯ ಹಾಗೆ ಅಲ್ವಾ? ಒಮ್ಮೆ ನಿರ್ಧಾರ ಮಾಡಿದರೆ ಮುಗೀತು, ಯಾರು ಹೇಳಿದರೂ ಕೂಡ ಅಲಗಾಡೋದೇ ಇಲ್ಲ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಪ್ರೀತಿ ಪಾತ್ರರು ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ದುಡಿಯುವಂಥವರು ಎತ್ತಿನ ತರಹ ನೀವು ಅಲ್ವಾ? ನಿಮ್ಮನ್ನು ಜನ ತುಂಬ ಮೊಂಡು ಅಂತಾರೆ, ತುಂಬ ಹಠಮಾರಿ ಅಂತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ನಿಮ್ಮ ಹಠದ ಹಿಂದೆ ಇರೋದು ಪ್ರೀತಿ ಅಂತ, ನಿಮ್ಮ ಮೊಂಡುತನದ ಹಿಂದೆ ಇರೋದು ಜವಾಬ್ದಾರಿ ಅಂತ. ನೀವು ಸುಮ್ಮನೆ ಇದ್ದರೆ ಎಲ್ಲವೂ ಕುಸಿದು ಬೀಳುತ್ತೆ ಅಂತ ನಿಮಗೆ ಗೊತ್ತು. ಹಾಗಾಗಿ ನೀವು ಎಲ್ಲವನ್ನ ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನಡೀತಾ ಇರ್ತೀರಿ. ಈ ಓಟದಲ್ಲಿ ನೀವು ಸುಸ್ತಾದಾಗ, ರಾತ್ರಿ ಯಾರಿಗೂ ಕಾಣದ ಹಾಗೆ ಕಣ್ಣೀರು ಹಾಕಿದಾಗ, ನಾನು ಇಷ್ಟು ಮಾಡಿದರೂ ಯಾರಿಗೂ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ ಅಂತ ಅನಿಸಿದಾಗ, ಒಂದು ಸತ್ಯವನ್ನು ನಿಮ್ಮ ಕಿವಿಯಲ್ಲಿ ಇಟ್ಕೊಳ್ಳಿ. ಒಂದು ಆತ್ಮ, ಒಂದು ಮಾತೃಶಕ್ತಿ ನಿಮ್ಮನ್ನು ಒಂದು ಕ್ಷಣ ಕೂಡ ಬಿಟ್ಟಿಲ್ಲ. ಪ್ರತಿ ಕ್ಷಣ ನಿಮ್ಮ ಹಿಂದೆ ನಿಂತಿದೆ. ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ, ಮನೆ ದೇವರನ್ನು ಸ್ಮರಿಸಿ. ವೃಷಭ ರಾಶಿ ಅಂದ್ರೇ ಭೂಮಿ ತತ್ವ, ಸ್ಥಿರ ರಾಶಿ, ಶುಕ್ರ ಗ್ರಹದ ಮಕ್ಕಳಾದ ನೀವು. ಶುಕ್ರ ಅಂದರೆ ಪ್ರೀತಿ, ಸೌಂದರ್ಯ, ಸಂಪತ್ತು, ಸುಖ, ಸಂಗೀತ, ಕಲೆ, ನಿಮ್ಮ ಉಸಿರು. ನೀವು ಎಲ್ಲವನ್ನ ಕೂಡ ಸುಂದರವಾಗಿಡಬೇಕು ಅಂತ ಬಯಸುವವರು. ಮನೆ ಚೆನ್ನಾಗಿರಬೇಕು, ಊಟ ರುಚಿಯಾಗಿರಬೇಕು, ಬಟ್ಟೆ ಅಚ್ಚುಕಟ್ಟಾಗಿರಬೇಕು, ಜೀವನದಲ್ಲಿ ಒಂದು ಲಯ ಇರಬೇಕು ಅಂತ ಬಯಸುವವರು ನೀವು. ಚಿಕ್ಕ ವಿಷಯದಲ್ಲೂ ಕೂಡ ನೀವು ಪ್ರೀತಿಯನ್ನು ಹುಡುಕುವವರು, ನೋವಿನಲ್ಲೂ ಕೂಡ ಒಂದು ಅರ್ಥವನ್ನು ಹುಡುಕುವವರು. ಆದರೆ ಈ ಪ್ರೀತಿ ಹುಡುಕಾಟದಲ್ಲಿ, ಈ ಜವಾಬ್ದಾರಿಯ ಹೊರೆಯಲ್ಲಿ ನೀವೇ ನೊಂದು ಹೋಗ್ತೀರಿ ಅಲ್ವಾ? ಯಾರಿಗೋ ಸಹಾಯ ಮಾಡಿ ಅವರಿಂದಲೇ ಮೋಸ ಹೋಗ್ತೀರಿ. ನಂಬಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ. ಹಣಕಾಸಿನ ವಿಷಯದಲ್ಲಿ ತೊಂದರೆ ಬರುತ್ತೆ. ಕತ್ತು, ಗಂಟಲು, ಥೈರಾಯ್ಡ್, ಬೊಜ್ಜು, ಸಕ್ಕರೆ ಕಾಯಿಲೆಯಂತಹ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಮನಸ್ಸಿನಲ್ಲಿ ಆತಂಕ ಮನೆ ಮಾಡುತ್ತೆ. ಅಂಥ ಸಮಯದಲ್ಲಿ ನಿಮ್ಮ ತಲೆ ನೇವರಿಸಿ ಎಲ್ಲ ಸರಿ ಹೋಗುತ್ತೆ ಮಗು ಅನ್ನೋ ಶಕ್ತಿ ಒಂದು ಇದೆ. ಅದು ಯಾರು? ಅದು ನಿಮ್ಮ ಮನೆ ದೇವತೆ ಮಹಾಲಕ್ಷ್ಮಿ, ಅನ್ನಪೂರ್ಣೇಶ್ವರಿ, ಚಾಮುಂಡೇಶ್ವರಿ ಆಗಿರ್ಬೋದು. ನಿಮ್ಮ ಅಮ್ಮ, ಅಜ್ಜಿಯ ಆತ್ಮ ಆಗಿರ್ಬೋದು. ಅಥವಾ ನೀವು ನಿಸ್ವಾರ್ಥವಾಗಿ ಮಾಡಿದ ಸೇವೆ, ಹಸಿದವರಿಗೆ ನೀಡಿದ ಅನ್ನ, ಬಾಯಾರಿದವರಿಗೆ ನೀಡಿದ ನೀರು, ದನ ಕರುಗಳಿಗೆ ನೀಡಿದ ಮೇವು. ಈ ಜನ್ಮದಲ್ಲಿ ನಿಮ್ಮನ್ನು ಕಾಯುವ ದೇವತೆ ಆಗಿರಬಹುದು. ಜ್ಯೋತಿಷ್ಯದಲ್ಲಿ ಇದಕ್ಕೆ ಶುಕ್ರಬಲ, ಮಾತೃರಕ್ಷಣೆ, ಗೋಧನದ ಪುಣ್ಯ ಅಂತ ಕರೀತಾರೆ. 2026 ಜುಲೈ ತಿಂಗಳಲ್ಲೇ ಗ್ರಹಗಳ ಸ್ಥಿತಿ ನೋಡೋಣ. ಶುಕ್ರ ಮೇಷರಾಶಿಯಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಇದ್ದಾನೆ. 12ನೇ ಮನೆ ಅಂದ್ರೇ ವೆಚ್ಚ, ವಿದೇಶ, ನಿದ್ರೆ, ಆಧ್ಯಾತ್ಮ, ರಹಸ್ಯ ಖರ್ಚುಗಳ ಮನೆ. ಇಲ್ಲಿ ಶುಕ್ರ ಬಂದಾಗ, ಶುಕ್ರ ಇದ್ದಾಗ ನಿಮ್ಮ ಖರ್ಚು ಜಾಸ್ತಿ ಆಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ, ಮನಸ್ಸು ಏನೋ ಕಳೆದುಕೊಂಡ ಹಾಗೆ ಅನಿಸುತ್ತೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆ ತುಂಬ ಚುರುಕಾಗಿರುತ್ತೆ. ಕನಸುಗಳು ನಿಜವಾಗೋ ಹಾಗೆ ಅನಿಸುತ್ತೆ. ಅಪಾಯ ಬರುವ ಮೊದಲೇ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಗುರು 9ನೇ ಮನೆಯಿಂದ 8ನೇ ಮನೆಗೆ, ನಿಮ್ಮ 2ನೇ ಮನೆಯ ಅಧಿಪತಿ ಗುರು 8ನೇ ಮನೆಯಲ್ಲಿ ಇದ್ದಾನೆ. 8ನೇ ಮನೆ ಆಯುಷ್ಯ, ರಹಸ್ಯ, ಹಠಾತ್ ಧನಲಾಭ, ವಿಮೆ, ಆಸ್ತಿಯ ಮನೆ. ಇಲ್ಲಿ ಗುರು ಇದ್ದಾಗ ನಿಮ್ಮ ಕುಟುಂಬದ ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ, ಇನ್ಸುರೆನ್ಸ್ ಹಣ, ಅಥವಾ ನೀವು ನಿರೀಕ್ಷೆ ಮಾಡದ ಕಡೆಯಿಂದ ಹಣ ಬರುವ ಯೋಗ ಇದೆ. ಆದರೆ ಜೊತೆಗೆ ನಿಮ್ಮ ಮಾತಿನ ಮೇಲೆ ಹಿಡಿತ ಇರಬೇಕು. ಕೋಪದಲ್ಲಿ ಮಾತನಾಡಿದ ಒಂದು ಮಾತು ದೊಡ್ಡ ಜಗಳಕ್ಕೆ ಕಾರಣ ಆಗಬಹುದು. ಶನಿ 11ನೇ ಮನೆಯಲ್ಲಿ ಇದ್ದಾನೆ. 11ನೇ ಮನೆ ಲಾಭಸ್ಥಾನ. ಇಲ್ಲಿ ಶನಿ ಇದ್ದಾಗ ನಿಧಾನವಾಗಿ ಆದರೂ ಕೂಡ ಖಚಿತವಾಗಿ ಲಾಭ ಬರುತ್ತೆ. ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಇದು. ನಿಮ್ಮ ಹಳೆಯ ಸಾಲ ತೀರುವ ಕಾಲ, ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗುವ ಕಾಲ. ಇಲ್ಲೇ ಆ ಆತ್ಮ ನಿಮ್ಮನ್ನು ತಪ್ಪು ಹೂಡಿಕೆ, ತಪ್ಪು ಸ್ನೇಹ, ತಪ್ಪು ಸಂಬಂಧಗಳಿಂದ ರಕ್ಷಣೆ ಮಾಡುತ್ತೆ. ವೃಷಭ ರಾಶಿಯವರೇ, ನಿಮಗೆ ನೆನಪಿದೆಯಾ? ನೀವು ಲೆಕ್ಕ ಹಾಕಿ ಸುಸ್ತಾದಾಗ, ಕೊನೆ ಕ್ಷಣದಲ್ಲಿ ಒಂದು ಸಣ್ಣ ತಪ್ಪಿನಿಂದ ದೊಡ್ಡ ನಷ್ಟ ತಪ್ಪಿತು. ನೀವು ಯಾರಿಗೂ ಸಾಲ ಕೊಟ್ಟು ಹಣ ವಾಪಸ್ ಬರಲ್ಲ ಅಂತ ಅಂದುಕೊಂಡಾಗ ಇದ್ದಕ್ಕಿದ್ದಂತೆ ಅವರು ಬಂದು ಹಣ ಕೊಟ್ಟಿದ್ದು. ನೀವು ಕೆಲಸದಲ್ಲಿ ಬೇಸತ್ತು ರಾಜೀನಾಮೆ ಕೊಡೋದಕ್ಕೆ ಹೋದಾಗ
ಇದ್ದಕ್ಕಿದ್ದಂತೆ ಪ್ರಮೋಷನ್ ಅಥವಾ ಸಂಬಳ ಜಾಸ್ತಿ ಆಗಿದ್ದು. ಆಸ್ಪತ್ರೆಗೆ ಹೋಗಿ ರಿಪೋರ್ಟ್ ನೋಡಿ ಹೆದರಿದಾಗ 2ನೇ ಬಾರಿ ಟೆಸ್ಟ್ ಮಾಡಿಸಿದರೆ ಏನೂ ಇಲ್ಲ ಅಂತ ಬಂದಿದ್ದು. ನಿಮ್ಮ ವಾಹನಕ್ಕೆ ಅಪಘಾತ ಆಗುವ ಹಾಗಿತ್ತು, ಆದರೆ 1 ಸೆಕೆಂಡಲ್ಲಿ ತಪ್ಪಿದ್ದು. ಇದೆಲ್ಲದರ ಹಿಂದೆ ನಿಮ್ಮ ಪರಿಶ್ರಮ ಮಾತ್ರ ಅಲ್ಲ, ನಿಮ್ಮ ತಲೆ ಮೇಲೆ ಕೈ ಇಟ್ಟು ಕಾಯುವ ಆ ಮಾತೃಶಕ್ತಿ ಇದೆ. ಆ ಆತ್ಮ ನಿಮಗೆ 7 ರೀತಿಯಲ್ಲಿ ಸಿಗ್ನಲನ್ನು ಕೊಡುತ್ತೆ. ಮೊದಲನೇದು, ಏನೋ ಸರಿ ಇಲ್ಲ ಅನಿಸಿದಾಗ ನಿಮ್ಮ ಗಂಟ್ಲು ಕಟ್ಟಿದ ಹಾಗೆ ಅನಿಸುತ್ತೆ, ಕುತ್ತಿಗೆ ನೋವು ಬರುತ್ತೆ, ಧ್ವನಿ ಗದ್ಗದ ಆಗುತ್ತೆ, ನಿಮ್ಮ ದೇಹವೇ ನಿಮಗೆ ಎಚ್ಚರಿಕೆ ಕೊಡುತ್ತೆ. ವೃಷಭ ರಾಶಿ ಅಂದರೆ ಗಂಟಲು, ಕತ್ತು, ಥೈರಾಯ್ಡ್. ನೀವು ಟೆನ್ಷನ್ ಮಾಡಿಕೊಂಡ್ರೆ ಮೊದಲು ಗಂಟಲಿಗೆ ಹೊಡೆಯುತ್ತೆ. ಆ ಆತ್ಮ ನಿಮ್ಮ ಆರೋಗ್ಯ ಕಾಯುತ್ತೆ. 2ನೇದು, ಬಿಳಿ ಬಣ್ಣ, ಹಸು, ಹೂವು, ಸುಗಂಧ ದ್ರವ್ಯ, ಸಂಗೀತದ ವಾದ್ಯ, ಲಕ್ಷ್ಮಿಯ ಫೋಟೋ ಪದೇ ಪದೇ ಕಾಣುತ್ತೆ. ಅದು ಶುಕ್ರನ ಸಹಿ, ದೇವಿ ನಿಮ್ಮ ಹತ್ತಿರ ಇದ್ದಾಳೆ ಅನ್ನೋ ಸಂಕೇತ. 3ನೇದು, ನೀವು ಚಿಂತೆ ಮಾಡುತ್ತಾ ಕೂತಾಗ ಯಾರೋ ಅಪರಿಚಿತರು ಬಂದು ಇದು ಹೀಗೆ ಮಾಡಿ, ಅದು ಹಾಗೆ ಮಾಡಿ ಅಂತ ಸರಿಯಾದ ಪರಿಹಾರವನ್ನು ಕೊಡ್ತಾರೆ. ಅವರು ಮನುಷ್ಯ ರೂಪದಲ್ಲಿ ಬಂದ ದೇವತೆಗಳು. 4ನೇದು, ಕನಸಿನಲ್ಲಿ ಅಮ್ಮ, ಅಜ್ಜಿ, ದೇವಸ್ಥಾನದ ದೀಪ, ಬಿಳಿ ಹಸು, ಹೂವಿನ ತೋಟ, ಚಿನ್ನಾಭರಣ ಕಂಡ್ರೆ ಅದು ರಕ್ಷಣೆಯ ಭಾವನೆ, ನಿಮ್ಮ ಪುಣ್ಯ ನಿಮ್ಮನ್ನು ಕಾಯ್ತಿದೆ ಅನ್ನೋ ಸೂಚನೆ. 5ನೇದು, ನೀವು ಸೇವೆ ಮಾಡಿದ ದೇವಸ್ಥಾನ, ಗೋಶಾಲೆ, ಅನ್ನದಾನ ಮಾಡಿದ ಜಾಗದಿಂದ ನಿಮಗೆ ಆಪತ್ಕಾಲದಲ್ಲಿ ಸಹಾಯ ಬರುತ್ತೆ. ನೀವು ಹಾಕಿದ ಒಂದು ಹಿಡಿ ಅನ್ನವೇ ನಿಮ್ಮನ್ನು ಕಾಪಾಡುತ್ತೆ. 6ನೇದು, ನಿಮ್ಮ ಆರೋಗ್ಯ ಕೆಟ್ಟಾಗ ಸರಿಯಾದ ಡಾಕ್ಟರ್, ಸರಿಯಾದ ಔಷಧ ತಾನಾಗಿ ಸಿಗುತ್ತೆ. ನೀವು ಹುಡಿಕೊಂಡು ಹೋಗ್ಬೇಕಂತೇನಿಲ್ಲ, ಅದು ತಾನಾಗಿ ನಿಮ್ಮ ಬಳಿ ಬರುತ್ತೆ. 7ನೇದು, ನಿಮಗೆ ಕೆಡುಕು ಬಯಸಿದವರು, ನಿಮ್ಮ ಹಣಕ್ಕೆ, ನಿಮ್ಮ ಮನೆಗೆ ಕಣ್ಣು ಹಾಕಿದವರು ಅವರ ಕೆಲಸದಲ್ಲೇ ಎಡವಟ್ಟು ಮಾಡಿಕೊಂಡು ಸಿಕ್ಕಿ ಬೀಳ್ತಾರೆ. ಅವರೇ ಅವರ ಬಲೆಯಲ್ಲಿ ಬೀಳ್ತಾರೆ. ಯಾಕೆಂದರೆ ನಿಮ್ಮ ರಕ್ಷಾ ಕವಚ ತುಂಬ ಗಟ್ಟಿಯಾಗಿದೆ. ಹಾಗಾಗಿ ವೃಷಭ ರಾಶಿಯವರೇ ಅತಿಯಾಗಿ ಯೋಚನೆ ಮಾಡಬೇಡಿ. ನೀವು ಸ್ಥಿರ ರಾಶಿ. ನೀವು ಒಮ್ಮೆ ನೊಂದರೆ ಬೇಗನೆ ಹೊರಗೆ ಬರಲ್ಲ. ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀರಿ, ಅದನ್ನು ಬಿಡಿ. ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ, ನನ್ನ ಮನಸ್ಸು ಶಾಂತವಾಗಿರಲಿ, ನನ್ನ ಮನೆ ಸಮೃದ್ಧ ಆಗಿರಲಿ, ನನ್ನ ದೇಹ ಆರೋಗ್ಯವಾಗಿರಲಿ ಅಂತ ಅಂದ್ಕೊಳ್ಳಿ. ಓಂ ಶುಂ ಶುಕ್ರಾಯ ನಮಃ ಅಂತ 21 ಸಲ ಜಪ ಮಾಡಿ. ಶುಕ್ರವಾರದ ದಿನ ಬಿಳಿ ಅಕ್ಕಿ, ಮೊಸರು, ಸಕ್ಕರೆ, ಬಿಳಿ ಬಟ್ಟೆ ದಾನ ಮಾಡಿ. ಹೆಣ್ಮಕ್ಕಳಿಗೆ, ಚಿಕ್ಕ ಹುಡುಗಿಯರಿಗೆ ಸಿಹಿ ಕೊಡಿ. ಗೋಮಾತೆಗೆ ಒಂದು ಹಿಡಿ ಹುಲ್ಲು, ಬೆಲ್ಲ ಕೊಡಿ. ನಿಮ್ಮ ರಕ್ಷಾ ಕವಚ ಸೇವೆಯಲ್ಲಿದೆ, ದಾನದಲ್ಲಿದೆ, ಕ್ಷಮೆಯಲ್ಲಿದೆ. ಮುಂದಿನ 6 ತಿಂಗಳು ವೃಷಭ ರಾಶಿಯವರಿಗೆ ಹಣಕಾಸಿನ ಲೆಕ್ಕಾಚಾರದ ಕಾಲ. ಭೂಮಿ, ಮನೆ, ವಾಹನ, ಬ್ಯಾಂಕ್ ಲೋನ್, ಚಿನ್ನದ ವಿಷಯದಲ್ಲಿ ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ತರಬಹುದು. ಆದರೆ ಭಯ ಬೇಡ. ನೀವು ಸಹಿಯಾಗುವ ಮೊದಲು, ಹಣ ಕೊಡುವ ಮೊದಲು ಒಂದು ಸಲ ಮತ್ತೆ ನೋಡಿ ಅನ್ನೋ ಧ್ವನಿ ಕೇಳಿಸುತ್ತೆ. ಆ ಧ್ವನಿಯೇ ಆ ಆತ್ಮದ ಧ್ವನಿ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಫೈಲ್ ಮಿಸ್ ಆದರೂ ಕೂಡ ಕೊನೆ ಕ್ಷಣದಲ್ಲಿ ಸಿಗುತ್ತೆ. ಯಾಕೆಂದರೆ ನಿಮ್ಮ ಪುಣ್ಯದ ಫೈಲ್ ದೇವರ ಬಳಿ ಸೇಫ್ ಆಗಿದೆ. ಜನ ನಿಮ್ಮನ್ನು ತುಂಬ ಮೊಂಡು ಲೆಕ್ಕ ಹಾಕ್ತೀರಾ, ಜಿಪುಣ ಅಂತ ಕರೀತಾರೆ. ಆದರೆ ಅದೇ ಲೆಕ್ಕಾಚಾರ, ಅದೇ ಆಟ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಕಾಪಾಡುತ್ತೆ. 6ನೇದು, ನಿಮ್ಮ ಆರೋಗ್ಯ ಕೆಟ್ಟಾಗ ಸರಿಯಾದ ಡಾಕ್ಟರ್, ಸರಿಯಾದ ಔಷಧ ತಾನಾಗಿ ಸಿಗುತ್ತೆ. ನೀವು ಹುಡಿಕೊಂಡು ಹೋಗ್ಬೇಕಂತೇನಿಲ್ಲ, ಅದು ತಾನಾಗಿ ನಿಮ್ಮ ಬಳಿ ಬರುತ್ತೆ. 7ನೇದು, ನಿಮಗೆ ಕೆಡುಕು ಬಯಸಿದವರು, ನಿಮ್ಮ ಹಣಕ್ಕೆ, ನಿಮ್ಮ ಮನೆಗೆ ಕಣ್ಣು ಹಾಕಿದವರು ಅವರ ಕೆಲಸದಲ್ಲೇ ಎಡವಟ್ಟು ಮಾಡಿಕೊಂಡು ಸಿಕ್ಕಿ ಬೀಳ್ತಾರೆ. ಅವರೇ ಅವರ ಬಲೆಯಲ್ಲಿ ಬೀಳ್ತಾರೆ. ಯಾಕೆಂದರೆ ನಿಮ್ಮ ರಕ್ಷಾ ಕವಚ ತುಂಬ ಗಟ್ಟಿಯಾಗಿದೆ. ಹಾಗಾಗಿ ವೃಷಭ ರಾಶಿಯವರೇ ಅತಿಯಾಗಿ ಯೋಚನೆ ಮಾಡಬೇಡಿ. ನೀವು ಸ್ಥಿರ ರಾಶಿ. ನೀವು ಒಮ್ಮೆ ನೊಂದರೆ ಬೇಗನೆ ಹೊರಗೆ ಬರಲ್ಲ. ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀರಿ, ಅದನ್ನು ಬಿಡಿ. ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ, ನನ್ನ ಮನಸ್ಸು ಶಾಂತವಾಗಿರಲಿ, ನನ್ನ ಮನೆ ಸಮೃದ್ಧ ಆಗಿರಲಿ, ನನ್ನ ದೇಹ ಆರೋಗ್ಯವಾಗಿರಲಿ ಅಂತ ಅಂದ್ಕೊಳ್ಳಿ. ಓಂ ಶುಂ ಶುಕ್ರಾಯ ನಮಃ ಅಂತ 21 ಸಲ ಜಪ ಮಾಡಿ. ಶುಕ್ರವಾರದ ದಿನ ಬಿಳಿ ಅಕ್ಕಿ, ಮೊಸರು, ಸಕ್ಕರೆ, ಬಿಳಿ ಬಟ್ಟೆ ದಾನ ಮಾಡಿ. ಹೆಣ್ಮಕ್ಕಳಿಗೆ, ಚಿಕ್ಕ ಹುಡುಗಿಯರಿಗೆ ಸಿಹಿ ಕೊಡಿ. ಗೋಮಾತೆಗೆ ಒಂದು ಹಿಡಿ ಹುಲ್ಲು, ಬೆಲ್ಲ ಕೊಡಿ. ನಿಮ್ಮ ರಕ್ಷಾ ಕವಚ ಸೇವೆಯಲ್ಲಿದೆ, ದಾನದಲ್ಲಿದೆ, ಕ್ಷಮೆಯಲ್ಲಿದೆ. ಮುಂದಿನ 6 ತಿಂಗಳು ವೃಷಭ ರಾಶಿಯವರಿಗೆ ಹಣಕಾಸಿನ ಲೆಕ್ಕಾಚಾರದ ಕಾಲ. ಭೂಮಿ, ಮನೆ, ವಾಹನ, ಬ್ಯಾಂಕ್ ಲೋನ್, ಚಿನ್ನದ ವಿಷಯದಲ್ಲಿ ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ತರಬಹುದು. ಆದರೆ ಭಯ ಬೇಡ. ನೀವು ಸಹಿಯಾಗುವ ಮೊದಲು, ಹಣ ಕೊಡುವ ಮೊದಲು ಒಂದು ಸಲ ಮತ್ತೆ ನೋಡಿ
ಅನ್ನೋ ಧ್ವನಿ ಕೇಳಿಸುತ್ತೆ. ಆ ಧ್ವನಿಯೇ ಆ ಆತ್ಮದ ಧ್ವನಿ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಫೈಲ್ ಮಿಸ್ ಆದರೂ ಕೂಡ ಕೊನೆ ಕ್ಷಣದಲ್ಲಿ ಸಿಗುತ್ತೆ. ಯಾಕೆಂದರೆ ನಿಮ್ಮ ಪುಣ್ಯದ ಫೈಲ್ ದೇವರ ಬಳಿ ಸೇಫ್ ಆಗಿದೆ. ಜನ ನಿಮ್ಮನ್ನು ತುಂಬ ಮೊಂಡು ಲೆಕ್ಕ ಹಾಕ್ತೀರಾ, ಜಿಪುಣ ಅಂತ ಕರೀತಾರೆ. ಆದರೆ ಅದೇ ಲೆಕ್ಕಾಚಾರ, ಅದೇ ಆಟ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಕಾಪಾಡುತ್ತೆ. 6ನೇಯದು, ನಿಮ್ಮ ಆರೋಗ್ಯ ಕೆಟ್ಟಾಗ ಸರಿಯಾದ ಡಾಕ್ಟರ್, ಸರಿಯಾದ ಔಷಧ ತಾನಾಗಿ ಸಿಗುತ್ತೆ. ನೀವು ಹುಡಿಕೊಂಡು ಹೋಗ್ಬೇಕಂತೇನಿಲ್ಲ, ಅದು ತಾನಾಗಿ ನಿಮ್ಮ ಬಳಿ ಬರುತ್ತೆ. 7ನೇಯದು, ನಿಮಗೆ ಕೆಡುಕು ಬಯಸಿದವರು, ನಿಮ್ಮ ಹಣಕ್ಕೆ, ನಿಮ್ಮ ಮನೆಗೆ ಕಣ್ಣು ಹಾಕಿದವರು, ಅವರ ಕೆಲಸದಲ್ಲೇ ಎಡವಟ್ಟು ಮಾಡಿಕೊಂಡು ಸಿಕ್ಕಿ ಬೀಳ್ತಾರೆ. ಅವರೇ ಅವರ ಬಲೆಯಲ್ಲಿ ಬೀಳ್ತಾರೆ. ಯಾಕೆಂದರೆ ನಿಮ್ಮ ರಕ್ಷಾ ಕವಚ ತುಂಬ ಗಟ್ಟಿಯಾಗಿದೆ. ಹಾಗಾಗಿ ವೃಷಭ ರಾಶಿಯವರೇ ಅತಿಯಾಗಿ ಯೋಚನೆ ಮಾಡಬೇಡಿ. ನೀವು ಸ್ಥಿರ ರಾಶಿ. ನೀವು ಒಮ್ಮೆ ನೊಂದರೆ ಬೇಗನೆ ಹೊರಗೆ ಬರಲ್ಲ. ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀರಿ. ಅದನ್ನು ಬಿಡಿ. ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ, ನನ್ನ ಮನಸ್ಸು ಶಾಂತವಾಗಿರಲಿ, ನನ್ನ ಮನೆ ಸಮೃದ್ಧ ಆಗಿರಲಿ, ನನ್ನ ದೇಹ ಆರೋಗ್ಯವಾಗಿರಲಿ ಅಂತ ಅಂದ್ಕೊಳ್ಳಿ. ಓಂ ಶುಂ ಶುಕ್ರಾಯ ನಮಃ ಅಂತ 21 ಸಲ ಜಪ ಮಾಡಿ. ಶುಕ್ರವಾರದ ದಿನ ಬಿಳಿ ಅಕ್ಕಿ, ಮೊಸರು, ಸಕ್ಕರೆ, ಬಿಳಿ ಬಟ್ಟೆ ದಾನ ಮಾಡಿ. ಹೆಣ್ಮಕ್ಕಳಿಗೆ, ಚಿಕ್ಕ ಹುಡುಗಿಯರಿಗೆ ಸಿಹಿ ಕೊಡಿ. ಗೋಮಾತೆಗೆ 1 ಹಿಡಿ ಹುಲ್ಲು, ಬೆಲ್ಲ ಕೊಡಿ. ನಿಮ್ಮ ರಕ್ಷಾ ಕವಚ ಸೇವೆಯಲ್ಲಿದೆ, ದಾನದಲ್ಲಿದೆ, ಕ್ಷಮೆಯಲ್ಲಿದೆ. ಮುಂದಿನ 6 ತಿಂಗಳು ವೃಷಭ ರಾಶಿಯವರಿಗೆ ಹಣಕಾಸಿನ ಲೆಕ್ಕಾಚಾರದ ಕಾಲ. ಭೂಮಿ, ಮನೆ, ವಾಹನ, ಬ್ಯಾಂಕ್ ಲೋನ್, ಚಿನ್ನದ ವಿಷಯದಲ್ಲಿ ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ತರಬಹುದು. ಆದರೆ ಭಯ ಬೇಡ. ನೀವು ಸಹಿಯಾಗುವ ಮೊದಲು, ಹಣ ಕೊಡುವ ಮೊದಲು ಒಂದು ಸಲ ಮತ್ತೆ ನೋಡಿ ಅನ್ನೋ ಧ್ವನಿ ಕೇಳಿಸುತ್ತೆ. ಆ ಧ್ವನಿಯೇ ಆ ಆತ್ಮದ ಧ್ವನಿ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಫೈಲ್ ಮಿಸ್ ಆದರೂ ಕೂಡ ಕೊನೆ ಕ್ಷಣದಲ್ಲಿ ಸಿಗುತ್ತೆ. ಯಾಕೆಂದರೆ ನಿಮ್ಮ ಪುಣ್ಯದ ಫೈಲ್ ದೇವರ ಬಳಿ ಸೇಫ್ ಆಗಿದೆ. ಜನ ನಿಮ್ಮನ್ನು ತುಂಬ ಮೊಂಡು ಲೆಕ್ಕ ಹಾಕ್ತೀರಾ, ಜಿಪುಣ ಅಂತ ಕರೀತಾರೆ. ಆದರೆ ಅದೇ ಲೆಕ್ಕಾಚಾರ, ಅದೇ ಆಟ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಕಾಪಾಡುತ್ತೆ.